ಎಸ್ ಭಗವತಿ ಬನ್ನಿ. ಭಗವತಿ ಅಂತಿಮ ಕ್ಷಣದ ಪ್ರೌಢಶಾಲೆ ವಿಭಾಗದ ಬಾಲಕಿಯರ ಫೈನಲ್ ಕದನದಲ್ಲಿ ಸೈಂಟ್ ಮೇರೀಸ್ ಮರ್ಧಾಳ ಅಂಕಣವನ್ನು ಪ್ರವೇಶ ಮಾಡಿದ ಎದುರಾಳಿ ತಂಡ ಬರಬೇಕಾಗಿದೆ. ಸಂಕೋಲಿಗೆಯ ಭಗವತಿ ಎಸ್ ಬಂಧುಗಳ ಎದುರಾಳಿ ತಂಡ ಕೂಡ ಬರುತ್ತಾ ಇದೆ. ಕಬಡ್ಡಿಯ ರಣರಂಗದಲ್ಲಿ ರಣವಿಕ್ರಮರಂತೆ ಮೆರುಗು ಹಾಕುವ players line up. Team coach David line up ಮಾಡಿ. ರಾಜಣ್ಣ line up. Line up. Jare sir. मरतला बेग भले माँ निकले आने तो बोर्ड के जा पारा जे निकले भले बेगा ಎಸ್ ಬಂಧುಗಳೇ ಇವತ್ತಿನ ಈ ಕ್ರೀಡಾಕೂಟದಲ್ಲಿ ಹೈಸ್ಕೂಲ್ ಬಾಲಕಿಯರ ವಿಭಾಗದ 16 ತಂಡಗಳು ಭಾಗವಹಿಸಿದಂತಹ ಪಂದ್ಯಾವಳಿಯ ಫೈನಲ್ ಕದನದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹೈಸ್ಕೂಲ್ ವಿಭಾಗದ ಬಹಳಷ್ಟು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದಂತ ಶಿವಪ್ರಸಾದ್ ಅವರ ಶಿಷ್ಯಂದರು ಒಂದು ಭಾಗದಲ್ಲಿದ್ದಾರೆ. ಕಳೆದ ವಾರವಷ್ಟೇ ಸಂಕುಲಿಗೆಯಲ್ಲಿ ಬಹಳಷ್ಟು ಅದ್ಭುತವಾದಂತ ಒಂದು ಕ್ರೀಡಾಕೂಟದ ಆಯೋಜನೆಯನ್ನು ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮ ಕೂಡ ಭಾಗವಹಿಸಿ ನಮ್ಮ ಕ್ರೀಡಾಕೂಟದ ಘನತೆಯನ್ನು ಹೆಚ್ಚಿಸಿದ ಶಿವಪ್ರಸಾದ್ ಹಾಗೂ ಚಿನ್ನು ಎಲ್ಲ ತಂಡದ ಆಟಗಾರರಿಗೆ ಒಮ್ಮೆ ದೊಡ್ಡ ಚಪ್ಪಾಳೆ ಬರಲಿ. ಅದೇ ರೀತಿಯಲ್ಲಿ ಸಂಕುಲಿಗೆ ನಗರ ಭಾಗದ ಮಂಗಳೂರಿನ ಭಾಗದ ಆಟಗಾರ್ತಿಯರಾದರೆ ಮರ್ಧಾಳ ಅನ್ನುವಂಥದ್ದು ಕುಗ್ರಾಮ. ಕಳೆದ ಹಲವಾರು ವರ್ಷಗಳಿಂದ ನಾವು ಕೇಳ್ತೇವೆ ಆನೆಯ ಕಾಲ್ತುಳಿತಕ್ಕೆ ಕಾಡಿನ ಪ್ರಹಾರಕ್ಕೆ ನಲುಗಿದಂತಹ ಒಂದು ಗ್ರಾಮೀಣ ಭಾಗದ ಆಟಗಾರ್ತಿಯರು ಬಹಳ ಹೆಮ್ಮೆ ಇದೆ. ನಿಜಕ್ಕೂ ಕೂಡ ಮರ್ಧಾಳ ಅನ್ನುವಂಥ ಒಂದು ಗ್ರಾಮೀಣ ಭಾಗದಲ್ಲಿ ಇಂಥ ಪ್ರತಿಭೆಗಳು ಕರ್ನಾಟಕ ರಾಜ್ಯದ ಅನೇಕ ತಂಡಗಳನ್ನು ಹೊಡೆದುರುಳಿಸಿ ಫೈನಲ್ಗೆ ಬಂದಿದ್ದಾರೆ ಅಂದ್ರೆ
ಉಜಿರೆಯ ಜನ ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನ ಫೈನಲ್ಗೆ ಹುರಿದುಂಬಿಸಬೇಕು. ನಿಜಕ್ಕೂ ಕೂಡ ಗರ್ವ. ಅದರ ರೀತಿಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಜಿರೆಯ ವಾಣಿಜ್ಯ ಹಾಗೂ ವರ್ತಕರ ಸಂಘದ ಅಧ್ಯಕ್ಷರಾಗಿರುವ ಗೌರವಾನ್ವಿತ ಅರವಿಂದ ಕಾರಂತಿದ್ದಾರೆ. ತಾವುಗಳು ಎರಡೂ ತಂಡಕ್ಕೆ ಒಮ್ಮೆ ಶುಭವನ್ನ ಹಾರೈಸಬೇಕಾಗಿ ತಮ್ಮಲ್ಲಿ ಅಂಕಣಕ್ಕೆ ತೆರಳಬೇಕು. ಅದೇ ರೀತಿಯಲ್ಲಿ ಸುದ್ದಿ ಬಿಡುಗಡೆ ವಾಹಿನಿಯ ಗೌರವಾನ್ವಿತ ಹೆರಾಲ್ಡ್ ಪಿಂಟ್ ಅವರು ದಯವಿಟ್ಟು ಬನ್ನಿ. ಅದೇ ರೀತಿಯಲ್ಲಿ ನಮ್ಮ ಕಿಶನ್ ಗೌಡ ಬನ್ನಿ. ಶ್ರೀಯುತ ರಾಜೇಶ್ ಅವರು ದಯವಿಟ್ಟು ತಾವು ಕೂಡ ನಮ್ಮೊಂದಿಗೆ ಶುಭವನ್ನು ಹಾರೈಸಬೇಕು. ಜೂನಿಯರ್ ವಿಭಾಗದ ನಮ್ಮ ಉಜಿರೆಯ SDMನ ವಿದ್ಯಾರ್ಥಿ, ಸಂಕೊಳಿಗೆಯ ಶಿಷ್ಯ ಕೂಡ ನಮ್ಮ ಸುಮುಖ ಹೋಗ ಅದೇ ರೀತಿ ನಮ್ಮ ಕ್ರೀಡಾಕೂಟದ ವಿನೋದ್ ಶೆಟ್ಟಿ, ಅದೇ ರೀತಿ ಜಯಾನಂದ ಕುಲಾಲ್, ಲಿಖಿತ್, ಅಜಿತ್, ವಿನೋದ್, ಅತಿಥಿಗಳು ದಯವಿಟ್ಟು ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿಜ್ಞಾಪನೆ.
8-6. ಸ್ಮರ್ದಾಳ 6 ಭಗವತಿ 8. Third right. ಎಡ್ಡು ಓರ್ಡೈ ದಾಳಿಗಳಿದೆ. ಪ್ರಸ್ತುತ 4 ಡಿಫೆನ್ಸ್ಗಳ ಮಧ್ಯೆ ಮುಂದುವರಿಸಿಕೊಳ್ಳುತ್ತಾ 9-6ರಲ್ಲಿ ಪಂದ್ಯ ಮುನ್ನಡೆಯಲ್ಲಿ ಭಗವತಿ ಸಂಘೋಲಿಗೆ. ಮರದಾಳ ತಂಡದ ವಿರುದ್ಧವಾಗಿ ರೋಲಿಂಗ್ ಎಸ್ಕೇಪ್ ಪ್ರಯತ್ನ ವಿಫಲತೆಯನ್ನು ಕಂಡುಕೊಂಡಿದೆ. ಮತ್ತೊಂದು ಅಂಕದ ಪ್ರಾಪ್ತಿ ಭಗವತಿ ತಂಡಕ್ಕೆ. 10-6ರ ನಿಲುವುಗಳಲ್ಲಿ ಸ್ಪರ್ಧೆ ಮುನ್ನಡೆಯಲಿದೆ ಭಗವತಿ. 10-6ರಲ್ಲಿ ಮುಂದುವರಿಸಿಕೊಂಡಂತಹ ನಿಲುವು. ಒಂದ್ ಕಡೆಯಲ್ಲಿ ಕಬಡ್ಡಿಯ ಫೈನಲ್ನ ರೋಚಕ ಕ್ಷಣಗಳು, ಮತ್ತೊಂದು ಕಡೆಯಲ್ಲಿ ಮಳೆಯ ಅಬ್ಬರವು ಕೂಡ ಆರಂಭಗೊಂಡಿದೆ. 4 ಅಂಕಗಳ ಅಂತರದಲ್ಲಿದೆ ಪ್ರಸ್ತುತ ಭಗವತಿ ತಂಡದ ವಿರುದ್ಧವಾಗಿ ಮರದಾಳ ತಂಡಗಳ ಮಧ್ಯೆ ಫೈನಲ್ ಕ್ಷಣದಲ್ಲಿದ್ದಾವೆ.
ಸಮಯದ ಪರಿಪೂರ್ಣತೆಯನ್ನು ಅರಿತುಕೊಂಡಂತಹ ಆಟಗಾರರು ಪ್ರಸ್ತುತ 5 ಡಿಫೆನ್ಸ್ಗಳ ಮಧ್ಯ ಮುಂದುವರಿಸಿಕೊಂಡಿದೆ. 10-6ರಲ್ಲಿದೆ. 10-6 4 ಅಂಕಗಳ ಅಂತರದಲ್ಲಿದೆ. ಮುಂದಿನ ಬಾಲಕರ ವಿಭಾಗದ ಸ್ಪರ್ಧೆಗೆ ಸಜ್ಜಾಗಿರಬೇಕು. ಉಚ್ಚಿಲ ಭೂಮಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತಂಡದ ವಿರುದ್ಧವಾಗಿ SDM ಬೆಳಾಲ್ ತಂಡಗಳು ಸಜ್ಜಾಗಿರಬೇಕು. ನೋಡಿ, ಮುಂದಿನ ಸ್ಪರ್ಧೆಗೆ ಉಚ್ಚಿಲ ತಂಡದ ವಿರುದ್ಧವಾಗಿ SDM ಬೆಳಾಲ್ ತಂಡಗಳು ಸಜ್ಜಾಗಿರಬೇಕು. ಯಶಸ್ವಿಯ ಆಧಾರದಲ್ಲಿ ಮುಂದುವರಿಸಿಕೊಂಡಂತೆ ಅದ್ಭುತ ಡಿಫೆನ್ಸ್ಗಳು ಮುಂದುವರಿಸಿಕೊಳ್ಳುತ್ತಾ ಮರದಾಳ ಅದ್ಭುತ ದಾಳಿಗಳೊಂದಿಗೆ ಮುಂದುವರಿಸಿಕೊಳ್ಳುತ್ತಾ 8-10ರಲ್ಲಿ ಸ್ಪರ್ಧೆ 2 ಅಂಕಗಳ ಅಂತರದಲ್ಲಿದೆ. ಸ್ಪರ್ಧಾಕಣದಲ್ಲಿ ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ಗಳೊಂದಿಗೆ ಮುಂದುವರಿಸಿಕೊಳ್ಳುತ್ತಾ ಇದೆ ಮರದಾಳ. 9-10ರಲ್ಲಿ ಸ್ಪರ್ಧೆ 1 ಅಂಕಗಳ ಅಂತರದಲ್ಲಿದೆ. ಒಂದು ಅಂಕಗಳ ಅಂತರದಲ್ಲಿ ಸ್ಪರ್ಧಾಕಣದಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದು ಭಗವತಿಯ ಗಾಯಗೊಂಡ ಹುಲಿ. ಮೆಡಲ್ ಲೈನ್ ಸಮೀಪದಲ್ಲಿ ಬಂಧನಗಳು ಇದ್ದಂತೆ 10-10ರಲ್ಲಿದೆ ಸ್ಪರ್ಧೆ. 10 ಈಚ್ ಬಹಳಷ್ಟು ರಣರೋಚಕಗೊಂಡಿದೆ ಸ್ಪರ್ಧೆ. ಸಮಬಲದ ಹೋರಾಟದಲ್ಲಿರುವಂತೆ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿಯನ್ನು ಕಂಡುಕೊಳ್ಳುವಂತಹ ನಿಲುವುಗಳಲ್ಲಿ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ 13-10ರಲ್ಲಿ ಸ್ಪರ್ಧೆ. 13-10 ವಿರಾಮದ ಅವಕಾಶವನ್ನು ಕಲ್ಪಿಸಿಕೊಳ್ಳುತ್ತಾ ಡಿಫೆನ್ಸ್ ವಿಭಾಗದಲ್ಲಿ ರಣರೋಚಕ ಕ್ಷಣಗಳನ್ನು ಕಾಣಬಹುದು. ಮರದಾಳದ ಮೈದಾನದಲ್ಲಿ ದೂರದ ಊರುಗಳ ತಂಡಗಳಿಗೆ ಟಕ್ಕರನ್ನು ನೀಡಿ ಪ್ರಸ್ತುತ ಫೈನಲ್ ಕ್ಷಣದಲ್ಲಿ ಎದುರು ಬದುರುಗೊಂಡಿದೆ. ಮರದಾಳದ ತಂಡ ಒಂದು ಕಡೆಗಾದ್ರೆ ಭಗವತಿ ಸಂಕೋಲಿಗೆ ತಂಡಗಳು ಮತ್ತೊಂದು ಕಡೆಯಲ್ಲಿ. ಅವಕಾಶಗಳನ್ನು ಕಲ್ಪಿಸಿಕೊಳ್ಳುವ ಧಾವಂತದ ಮಧ್ಯ ತ್ರಿಷಾ ಪ್ರಸ್ತುತ ದಾಳಿಯಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ಚಿನ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವಂತಹ ಅತ್ಯಂತ ಆತ್ಮವಿಶ್ವಾಸದ ಜೊತೆಗೆ ಅತ್ತ ಕಡೆ ತ್ರಿಷಾ ಆದ್ರೆ ಮರದಾಳ ತಂಡದ ಪರವಾಗಿ ಹರ್ಷಿನಿ ಬೋನಸ್ಗಳ ಪ್ರಯತ್ನಗಳೊಂದಿಗೆ ಮುಂದುವರಿಸಿಕೊಳ್ಳುವಂತಹ ಯಶಸ್ವಿ ನಿಲುವುಗಳಲ್ಲಿ 10-13ರ ನಿಲುವುಗಳಲ್ಲಿ ಮರದಾಳ ಮುನ್ನಡೆಯಲಿದೆ. 13-10 ಬೋನಸ್ 14-10ರ ಆಧಾರದಲ್ಲಿದೆ. ಯಶಸ್ವಿಯ ನಿಲುವುಗಳನ್ನು ಮುಂದುವರಿಸಿಕೊಳ್ಳುವ ಧಾವಂತದಲ್ಲಿ ಪ್ರಬಲ ತಂಡಗಳು ಇದು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತಹ ಧಾವಂತದಲ್ಲಿದೆ. ಭಗವತಿ ತಂಡದ ವಿರುದ್ಧವಾಗಿ ಮರದಾಳ ತಂಡಗಳು ಬೋನಸ್ 11-14ರಲ್ಲಿ ಪ್ರಸ್ತುತ ಪಂದ್ಯ. ಯಶಸ್ವಿಯ ಹೋರಾಟದಲ್ಲಿ ಮುಂದುವರಿದಂತೆ
11-15 ಮರ್ದಾಳ ಮುನ್ನಡೆಯಲ್ಲಿದೆ. 4 ಅಂಕಗಳ ಅಂತರದಲ್ಲಿರುವಂತಹ ನಿಲುವುಗಳಲ್ಲಿ ಪ್ರಸ್ತುತ ಪಂದ್ಯ. ಹದಿಮೂರು 15 13-15 ಮುನ್ನಡೆಯಲ್ಲಿ ಮರ್ದಾಳ. ಸಮಯದ ಪರಿಪೂರ್ಣತೆಯ ನಿಲುವುಗಳಲ್ಲಿ ಬೋನಸ್ 16-13 16-13 ಮುನ್ನಡೆಯಲ್ಲಿ ಸೈಂಟ್ ಮೇರಿಸ್ ಮರದಾಳ. ಭಗವತಿ ಸಂಗೊಲಿಗೆ ತಂಡದ ವಿರುದ್ಧವಾಗಿ ಪ್ರಸ್ತುತ 16-14 ಸ್ಪರ್ಧೆ. ಯಶಸ್ವಿಯ ಹೋರಾಟದಲ್ಲಿ ಮುಂದುವರಿಸಿಕೊಳ್ಳುವಂತಹ ತಬಕದಲ್ಲಿದೆ. ಇದು ಚಾಂಪಿಯನ್ ಬೆಟ್ಟದ ಹೋರಾಟ. ಭಗವತಿ ಸಂಗೊಲಿಗೆ ತಂಡದ ವಿರುದ್ಧವಾಗಿ ಸೈಂಟ್ ಮೇರಿಸ್ ಮರದಾಳ ತಂಡಗಳ ನಡುವೆ ಪ್ರಮುಖ ತರಬೇತುದಾರರ ಅಡಿಯಲ್ಲಿ ಪಳಗಿದಂತಹ ಆಟಗಾರ್ತಿಯರು ಪ್ರಸ್ತುತ ಒಳಭಾಗದಲ್ಲಿರುವಂತೆ. ಯಶಸ್ವಿಯ ನಿಲುವುಗಳಲ್ಲಿ ಮುಂದುವರಿಸಿಕೊಳ್ಳುತ್ತಾ ತ್ರಿಶಾ ದಾಳಿಯಲ್ಲಿರುವಂತೆ ಹದಿನಾಲ್ಕು 16 ಸ್ಪರ್ಧೆ. 2 ಅಂಕಗಳ ಅಂತರದಲ್ಲಿರುವಂತೆ ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುತ್ತಾ 7 ಜನ ಡಿಫೆನ್ಸ್ಗಳು ಬೋನಸ್ ಅವಕಾಶಗಳು ತೆರೆದಿರುವಂತಹ ನಿಲುವುಗಳಲ್ಲಿ ಹೋರಾಟದ ಹಾದಿಯಲ್ಲಿ ಮೊದಲಾರ್ಧದ ಅವಧಿಗಳು ಮುಂದುವರಿಸಿಕೊಳ್ಳುತ್ತಾ ಇದೆ. ಯಶಸ್ವಿಯ ನಿಲುವುಗಳಲ್ಲಿ ಮುಂದುವರಿಸಿಕೊಳ್ಳುವ ಧಾವಂತದಲ್ಲಿರುವಂತೆ ಥರ್ಡ್ ರೈಟ್ ಡೂ ಆರ್ ಡೈ ದಾಳಿಯಲ್ಲಿದೆ. ಪ್ರಸ್ತುತ ಒಳಭಾಗದಲ್ಲಿ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಮುಂದುವರಿಸಿಕೊಳ್ಳುತ್ತಾ ಬೋನಸ್ ಅವಕಾಶಗಳು ತೆರೆದುಕೊಂಡಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಮುಂದುವರಿಸಿಕೊಂಡಂತಹ ದಾಳಿಗಳು ಹದಿನೈದು 16 ಮಧ್ಯಂತರ ವಿರಾಮದ ಅವಧಿಯಲ್ಲಿ ಮೊದಲಾರ್ಧ ಮುಕ್ತಾಯಗೊಂಡಿದೆ. 15-16 ಮುನ್ನಡೆಯಲ್ಲಿ ಮರದಾಳ ತಂಡ ಮುನ್ನಡೆಯಲ್ಲಿದೆ. 1 ಅಂಕಗಳ ಅಂತರದಲ್ಲಿರುವಂತೆ ಸ್ಪರ್ಧೆಯಲ್ಲಿ ಬಹಳಷ್ಟು ರಣರೋಚಕವನ್ನು ಕಾಣಬಹುದು. ವೀಕ್ಷಕರ ಸ್ಪರ್ಧೆಯಲ್ಲಿ ಚಾಂಪಿಯನ್ ಪಟ್ಟದ ನಿರೀಕ್ಷೆಯಲ್ಲಿ ಉಚಿರ ಕಬಡ್ಡಿ ಉತ್ಸವ 2024 ಬಾಲಕಿಯರ ವಿಭಾಗದ ಫೈನಲ್ ಕ್ಷಣದಲ್ಲಿದ್ದಾವೆ. ನೋಡಿ, ಮುಂದಿನ ಬಾಲಕರ ವಿಭಾಗದ ಸ್ಪರ್ಧೆಗೆ ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತಂಡದ ವಿರುದ್ಧವಾಗಿ SDM ಬೆಳಾಲ್ ತಂಡಗಳು ಸಜ್ಜಾಗಿರಬೇಕು. ಗಮನಿಸಿಕೊಳ್ಳಿ, ಮುಂದಿನ 6ನೇ ಸ್ಪರ್ಧೆಗೆ ಕರೆಯನ್ನು ಕೊಟ್ಟಿದ್ದೇವೆ. ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತಂಡದ ವಿರುದ್ಧವಾಗಿ SDM ಬೆಳಾಲ್ ತಂಡಗಳು ಸಜ್ಜಾಗಿರಬೇಕು. ಅದೇ ರೀತಿ ಕೂಟದ 7ನೇ ಸ್ಪರ್ಧೆಗೆ SINP ಪಾನೆಮಂಗಳೂರು ತಂಡದ ವಿರುದ್ಧವಾಗಿ
ಸರ್ಕಾರಿ ಪ್ರೌಢಶಾಲೆ ಮಂಚಿ ತಂಡಗಳು ಸಜ್ಜಾಗಿರಬೇಕು. ಅದೇ ರೀತಿ ಬಾಲಕರ ವಿಭಾಗದ ಕೊಟ್ಟಿದ್ದ 8ನೇ ಸ್ಪರ್ಧೆಗೆ ಸೈಂಟ್ ಮೇರಿಸ್ ಮರದಾಳ ತಂಡದ ವಿರುದ್ಧವಾಗಿ ಎಂಎಸ್ಸಿ ಹದಿನಾರು 15 ಸ್ಪರ್ಧೆಯಲ್ಲಿ ಮರದಾಳ ಮುನ್ನಡೆಯಲಿದೆ. ದ್ವಿತೀಯಾರ್ಧ ಆರಂಭಗೊಳ್ಳುತ್ತಾ ಇದೆ. 16-15 ಒಂದು ಅಂಕದ ಮುನ್ನಡೆಯಲ್ಲಿ ಮರದಾಳ ಮುಂದುವರಿಸಿಕೊಳ್ಳುತ್ತಾ ಪ್ರಸ್ತುತ ಒಳಭಾಗದಲ್ಲಿರುವಂತಹ ಹದಿನೇಳು 16 ಮರದಾಳ ಮುನ್ನಡೆಯಲಿದೆ. 1 ಅಂಕಗಳ ಅಂತರದಲ್ಲಿರುವಂತಹ ಸ್ಪರ್ಧಾಕಣದಲ್ಲಿ ಇದು ಫೈನಲ್ ಕದನ. ಮಗದೊಂದು ಅಂಕದ ಪ್ರಾಪ್ತಿ ಮರದಾಳ ತಂಡಕ್ಕೆ 18-16 ಮುಂದುವರಿಸಿಕೊಳ್ಳುತ್ತಾ ಇದೆ. 18-16. ಐವರು ಡಿಫೆನ್ಸ್ಗಳೊಂದಿಗೆ ಮುಂದುವರಿಸಿಕೊಳ್ಳುತ್ತಾ ಪ್ರಮುಖ ಆಟಗಾರ್ತಿಯ ಒಳಾಂಗಣ ಪ್ರವೇಶವನ್ನು ಕಂಡುಕೊಂಡಿದೆ. 18-16 ಪ್ರಸ್ತುತ ಪಂದ್ಯ 2 ಅಂಕಗಳ ಅಂತರದಲ್ಲಿದೆ. ಪ್ರೇಕ್ಷಕರ ಮರದಾಳ ಮುನ್ನಡೆಯಲ್ಲಿರುವಂತ ಬೋನಸ್ 19-16 ಸ್ಪರ್ಧೆ. 19-16 ಯಶಸ್ವಿಯ ಆಧಾರದಲ್ಲಿ ಮುಂದುವರಿಸಿಕೊಳ್ಳುವಂತಹ ತವಕದಲ್ಲಿ 5 ಡಿಫೆನ್ಸ್ಗಳು ಬೋನಸ್ ಇಲ್ಲದಿರುವಂತಹ ನಿಲುವುಗಳಲ್ಲಿ ತ್ರಿಶೂಲಿಗಳು ಒಳಭಾಗದಲ್ಲಿದೆ. ಆಹಾ ವರ್ಷಿಣಿ ಅದ್ಭುತ ಟ್ಯಾಕಲ್ಗಳೊಂದಿಗೆ ಮುಂದುವರಿಸಿಕೊಳ್ಳುತ್ತಾ 20-16 ಮುಂದುವರಿಸಿಕೊಳ್ಳುತ್ತಾ ಇದೆ. ಇರುವ ಪದ್ನಾಚಿ 4 ಅಂಕಗಳ ಮುನ್ನಡೆಯಲ್ಲಿದೆ ಮರದಾಳ. ಅದ್ಭುತ ಡಿಫೆನ್ಸ್ಗಳೊಂದಿಗೆ ಹೋರಾಟದ ಹಾದಿಯಲ್ಲಿ ಯಶಸ್ಸನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿದೆ 2 ತಂಡಗಳು. ಉಚಿರ ಕಬಡ್ಡಿ ಉತ್ಸವ 2024 ಬಾಲಕಿಯರ ಪ್ರೌಢಶಾಲಾ ವಿಭಾಗದ ಚಾಂಪಿಯನ್ ಪಟ್ಟದ ಕದನ. ಆಹಾ ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ಗಳೊಂದಿಗೆ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಹರ್ಷಿಣಿ ದಾಳಿ ಹಾಗೂ ಡಿಫೆನ್ಸ್ಗಳೊಂದಿಗೆ ಆಲ್ರೌಂಡರ್ ಆಟದೊಂದಿಗೆ ಸ್ಪರ್ಧೆಯಲ್ಲಿ ತಂಡಕ್ಕೆ ಆಸರೆಯನ್ನು ಒದಗಿಸಿಕೊಡುತ್ತಾ ಇರುವಂತ ಬೃಹತ್ ಮುನ್ನಡೆಯನ್ನು ದಾಖಲಿಸಿಕೊಳ್ಳುತ್ತಾ ಇದೆ. 16-21 ಮುಖೇನವಾಗಿ 5 ಅಂಕಗಳ ಮುನ್ನಡೆಯಲ್ಲಿದೆ ಮರದಾಳ. ಹೋರಾಟದ ಹಾದಿಯಲ್ಲಿ ದ್ವಿತೀಯಾರ್ಧದ ಒಂದಷ್ಟು ನಿಮಿಷಗಳು ಮುಗಿದಿವೆ. ಪ್ರಸ್ತುತ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುತ್ತಾ ಇದೆ ಮರದಾಳ. ಚಾಂಪಿಯನ್ ಪಟ್ಟದ ನಿರೀಕ್ಷೆಯಲ್ಲಿ
ಮುನ್ನುಗ್ಗುತ್ತಾ ಇರುವಂತ ಓ ಓ ಓ ಎಸ್ ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ಗಳು. ಅದ್ಭುತ ಡಿಫೆನ್ಸ್ ವಿಭಾಗ ಮರದಾಳದಲ್ಲಿ ಥರ್ಡ್ ರೈಟ್ ಡೂ ಆರ್ ಟೈ. 22-16 22. ಓಹೋ, 23-16 ಸ್ಪರ್ಧೆಯಲ್ಲಿ ಭಗವತಿ ತಂಡದ ವಿರುದ್ಧವಾಗಿ ಮರದಾಳ ಫೈನಲ್ ಕದನದಲ್ಲಿ ಸ್ಪರ್ಧೆಯಲ್ಲಿದೆ. ನೋಡಿ, ಗಮನಿಸಿಕೊಳ್ಳಿ, ಬಾಲಕರ ವಿಭಾಗದ ಕರೆಯನ್ನು ಕೊಟ್ಟಿದ್ದೇವೆ. ಓಹೋ, ನಿರಂತರವಾಗಿ ಡಿಫೆನ್ಸ್ ವಿಭಾಗದಲ್ಲಿ ಯಶಸ್ಸಿನ ಮೇಲೆ ಯಶಸ್ಸನ್ನು ಸಾಧಿಸಿಕೊಳ್ಳುತ್ತಾ ಇದೆ ಮರದಾಳ. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ 27-16. ನೋಡಿ, ಬಾಲಕರ ವಿಭಾಗದ ಮುಂದಿನ ಸ್ಪರ್ಧೆಗೆ ಉಚ್ಚಿಲ ಬೋವಿ ತಂಡದ ವಿರುದ್ಧವಾಗಿ SDM ಬೆಲಾಲ್ ತಂಡಗಳು ಸಜ್ಜಾಗಿ ಪ್ರವೇಶ ದ್ವಾರದ ಬಳಿ ಬನ್ನಿ. SDM ಬೆಲಾಲ್ ಅದೇ ರೀತಿ ಉಚ್ಚಿಲ ತಂಡಗಳು ಮುಂದಿನ ಸ್ಪರ್ಧೆಗೆ ಪ್ರವೇಶ ದ್ವಾರದ ಬಳಿ ಬರಬೇಕು. ಅದೇ ರೀತಿ ಕೂಟದ 7ನೇ ಸ್ಪರ್ಧೆಗೆ ಆ ನಂತರದ ಸ್ಪರ್ಧೆಗೆ SINP ಪಾನೆಮಂಗಳೂರು ತಂಡದ ವಿರುದ್ಧವಾಗಿ ಸರ್ಕಾರಿ ಪ್ರೌಢಶಾಲೆ ಮಂಚಿ ತಂಡಗಳು ತಯಾರಾಗಿರಬೇಕು. ವಿರಾಮದ ನಂತರ ಮತ್ತೆ ಮುಂದುವರಿಸಿಕೊಳ್ಳುತ್ತಾ ಬೋನಸ್ ಪ್ಲಸ್ ಪಾಯಿಂಟ್ ಅವಳಿ ಅಂಕಗಳ ಜೋಡಣೆ 18-27 18-27. ಆಹಾ, ಡಿಫೆನ್ಸ್ ವಿಭಾಗದಲ್ಲಿ ಮಹತ್ವದ ಸಾಧನೆಗಳು. 19-29 19-29 10 ಅಂಕಗಳ ಮುನ್ನಡೆಯಲ್ಲಿದೆ ಸೈಂಟ್ ಮೇರಿಸ್ ಮರದಾಳ. ಗಮನಿಸಿಕೊಳ್ಳಿ, ಮುಂದಿನ ಸ್ಪರ್ಧೆಗೆ ಉಚ್ಚಿಲ ಬೋವಿ ತಂಡದ ವಿರುದ್ಧವಾಗಿ SDM ಬೆಳಾಲ್ ತಂಡಗಳು ಸಜ್ಜಾಗಿರಬೇಕು. 29-19 ಸ್ಪರ್ಧೆ. ಎಸ್, ಮತ್ತೆ ಮುಂದುವರಿಸಿಕೊಳ್ಳಿದ 19-29 ಸ್ಪರ್ಧೆ 29-19 ಇನ್ ಫೇವರ್ ಆಫ್ ಸೈಂಟ್ ಮೇರಿಸ್ ಮರದಾಳ. ಆಹಾ, 1 2 3
4 ಅಂಕಗಳ ಜೋಡಣೆ 23-29 ಕ್ಷಣ ಮಾತ್ರದಲ್ಲಿ ಬದಲಾವಣೆಗೊಂಡಿದೆ ಅಂಕಗಳಿಕೆಯಲ್ಲಿ. ಬಹಳಷ್ಟು ರಣರೋಚಕಗೊಳ್ಳುತ್ತಾ ಇದೆ ಫೈನಲ್ ಪಂದ್ಯ. 23-29 29-23 ಇನ್ ಫೇವರ್ ಆಫ್ ಸೈಂಟ್ ಮೇರಿಸ್ ಮರದಾಳ. ಬಹಳಷ್ಟು ಅದ್ಭುತ ಹೋರಾಟದಲ್ಲಿರುವಂತಹ ಪಂದ್ಯದಲ್ಲಿ ಓಹೋ ಎಸ್ ಎಸ್ 1 2 3 4 ಅಂಕಗಳ ಜೋಡಣೆ ಮೊಯ್ಯಿಗೆ ಮೊಯ್ಯಿ. ಎಸ್ 33-23 ಸ್ಪರ್ಧೆ. ಬೋನಸ್ ಪ್ಲಸ್ ಪಾಯಿಂಟ್ ಅವಳಿ ಅಂಕಗಳ ಜೋಡಣೆ 25-33 ಮುಖೇನವಾಗಿ ಮುಂದುವರಿಸಿಕೊಳ್ಳಿದ 4 ಡಿಫೆನ್ಸ್ಗಳು ಹರ್ಷಿನಿ ದಾಳಿಯಲ್ಲಿರುವಂತ ಸಮಯದ ಪರಿಪೂರ್ಣತೆಯ ನೆನಪುಗಳಲ್ಲಿ ಮುಂದುವರಿಸಿಕೊಳ್ಳುತ್ತಾ ಪೂರ್ಣ ಸಮಯವನ್ನು ಕಳೆಯುವಂತಹ ನೆನಪುಗಳಲ್ಲಿ ಆಟಗಾರ್ತಿ ಎಂಟಿ ದಾಳಿಗಂದಿಗೆ ಮರಳಿದಂತೆ ಪ್ರಸ್ತುತ ಒಳಭಾಗದಲ್ಲಿ ಬೋನಸ್ ಪ್ಲಸ್ ಪಾಯಿಂಟ್ ಮತ್ತೆ ಅವಳಿ ಅಂಕಗಳ ಜೋಡಣೆ 27-33 ಯಶಸ್ವಿಯ ನಿಲುವುಗಳಲ್ಲಿ ಮುಂದುವರಿಸಿಕೊಳ್ಳುತ್ತ 5 ಡಿಫೆನ್ಸ್ಗಳು ಬೋನಸ್ ಅವಕಾಶಗಳು ಇಲ್ಲದಿರುವಂತಹ ನಿಲುವುಗಳಲ್ಲಿ ಓಹೋ ಟ್ಯಾಕಲ್ ಎಸ್ ಥರ್ಡ್ ರೈಟ್ ಡೂ ಆರ್ ಡೈ ಲಾಸ್ಟ್ 5 minutes 34-27 ಓಹೋ ಎಸ್ ಪ್ರಮುಖ ಆಟಗಾರತಿಯ ಹೊರಾಂಗಣ ಪ್ರವೇಶಗೊಂಡಿದೆ. ಸ್ಪರ್ಧೆಯಲ್ಲಿ ಬಹಳಷ್ಟು ಕುತೂಹಲಗೊಂಡಿದೆ. ಮೂವತ್ತ 35-28 35-28 ಸಮಯದ ಪರಿಪೂರ್ಣತೆಗೆ ನಿಲುವುಗಳ ಲಾಸ್ಟ್ 4 minutes ಕೊನೆಯ 4 ನಿಮಿಷಗಳ ಅವಧಿಗಳಲ್ಲಿದೆ ಪಂದ್ಯ. 28-35 ಗಮನಿಸಿಕೊಳ್ಳಿ. ಮುನ್ನಡೆಯಲ್ಲಿದೆ ಸೈಂಟ್ ಮೇರಿಸ್ ಮರದಾಳ ತಂಡಗಳು. ವಿರಾಮದ ಅವಕಾಶವನ್ನು ಕಲ್ಪಿಸಿಕೊಂಡಂತಹ ನಿಲುವುಗಳಲ್ಲಿದೆ. ಎಸ್ ಭಗವತಿ ಟೈಮ್ ಔಟ್ ಓವರ್. ಇಪ್ಪತ್ತ 28-35 7 ಅಂಕಗಳ ಅಂತರದಲ್ಲಿ ಸ್ಪರ್ಧೆ. ಯಶಸ್ವಿಯ ನಿಲುವುಗಳೊಂದಿಗೆ ಆಹಾ ಅವಳಿ ಅಂಕಗಳ ಬೋನಸ್ ಪ್ಲಸ್ ಪಾಯಿಂಟ್. ಬೋನಸ್ ಪ್ಲಸ್ 2 points 31-35 31-35 ದ ಫೈನಲ್ ಗದನ 6 ಜನ ಡಿಫೆನ್ಸ್ಗಳು ಬೋನಸ್ ಅವಕಾಶಗಳು ತೆರೆದಿರುವಂತ 31-35 4 ಅಂಕಗಳ ಅಂತರ ವೀಕ್ಷಕರ ಇದು ಫೈನಲ್ ಗದನ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿದೆ.
ಎಸ್ 3 ಪಾಯಿಂಟ್ಸ್. ಸೂಪರ್ ರೈಡ್. ಥರ್ಡ್ ರೈಡ್ 34-35 ಎಸ್ ಲಾಸ್ಟ್ 3 ಮಿನಿಟ್ಸ್. ಕೊನೆಯ 3 ನಿಮಿಷದಲ್ಲಿದೆ ವೀಕ್ಷಕರ. ಇದು ಬಹಳಷ್ಟು ರಣರೋಚಕಗೊಂಡಿದೆ. 1 ಅಂಕಗಳ ಅಂತರದಲ್ಲಿದೆ. ಬೋನಸ್ ಪ್ರಯತ್ನಗಳು ಮುಂದುವರಿಸಿಕೊಂಡಿದ್ದ ಲೆಫ್ಟ್ ಕಾರ್ನರ್ ನಲ್ಲಿ ಓಹೋ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. ಎಸ್ 36-37 37-36 1 ಅಂಕದ ಮುನ್ನಡೆಯಲ್ಲಿ ಭಗವತಿ. ಎಸ್ ಬೋತ್ ಟೀಮ್ಸ್ ಟೈಮ್ ಔಟ್ ಓವರ್. ಮರದಾಳ ಅದೇ ರೀತಿ ಭಗವತಿ ಎರಡು ತಂಡಗಳು ಟೈಮ್ ಔಟ್ ಓವರ್ ಗೊಂಡಿದೆ. 37-36 ಸ್ಪರ್ಧೆ 1 ಅಂಕಗಳ ಮುನ್ನಡೆಗಲಿದೆ ವೀಕ್ಷಕರ. ಬರಲಿ ಚಪ್ಪಾಳ. ವಜ್ರ ಕಬಡ್ಡಿ ಉತ್ಸವದ ಫೈನಲ್ ಕದನ. ಎಸ್ ವಿರಾಮದ ನಂತರ ಮತ್ತೆ ಅನ್ನ ಬೇಲಿಪ್ಪಡು. ಮೂವತ್ತ 37-36 1 ಅಂಕಗಳ ಮುನ್ನಡೆಯಲ್ಲಿದೆ ಭಗವತಿ ಸಂಗೊಲೆಗ. ಬಹಳಷ್ಟು ಹಿನ್ನಡೆಯಲ್ಲಿತ್ತು, ಪ್ರಸ್ತುತ ಮುನ್ನಡೆಯಲ್ಲಿದೆ. ಯಶಸ್ವಿಯ ನಿಲುವುಗಳು. ಲಾಸ್ಟ್ 2 ಮಿನಿಟ್ಸ್. ಕೊನೆಯ 2 ನಿಮಿಷಗಳಿರುವಂತ 38-36 38-36 38-36 2 ಅಂಕಗಳ ಅಂತರದಲ್ಲಿರುವಂತಹ ನಿಲುವುಗಳಲ್ಲಿ ಬೋನಸ್ ಪ್ರಯತ್ನಗಳೊಂದಿಗೆ ತ್ರಿಷಾ ಏಕಾಂಗಿ ಹೋರಾಟದೊಂದಿಗೆ ತಂಡಕ್ಕೆ ಆಸರೆಯನ್ನು ಒದಗಿಸಿಕೊಡುತ್ತಾ ಇರುವಂತ ಪ್ರಸ್ತುತ ಮುನ್ನಡೆಯಲ್ಲಿದೆ 38-36 2 ಅಂಕಗಳ ಅಂತರದಲ್ಲಿದೆ ವೀಕ್ಷಕರ. ಒಂದ್ ಕಡೆಯಲ್ಲಿ ತ್ರಿಷಾ ಎಸ್ ಬೋನಸ್ 39-36 ಎಸ್ ಬೋನಸ್ ಎಸ್ ಲಾಸ್ಟ್ ಮಿನಿಟ್ 37-39 ಸಮಬಲಗೊಂಡಲ್ಲಿ 5 ರೈಡ್ಸ್. ಮೂವತ್ತ 37 ಎಸ್ ಬೋನಸ್ 40-37 38-40 ಸಿಂಗಲ್ ಬಾಯ್ 41-38 ಎಸ್ ಇದು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವುದಾಗಿದೆ ಭಗವತಿ 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 ಸಂಕಲಿಗೆ ಅಭಿನಂದನೆಗಳು. ರೋಚಕ ಹೋರಾಟದಲ್ಲಿ ಮುನ್ನಡೆಸಿದ ಸೈಂಟ್ ಮೇರೀಸ್ ಮರದಾಳ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದಾವೆ. ಎಸ್ ಜೋರಾದ ಚಪ್ಪಾಳಿಗಳೊಂದಿಗೆ ವಿಸಿಲ್ಗಳೊಂದಿಗೆ 2 ತಂಡಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಉಜಿರೆಯ ಅದ್ಭುತ ರೋಚಕ ಹೋರಾಟದಲ್ಲಿ ಕಣ್ತುಂಬಿಸಿಕೊಂಡಂತಹ ವೀಕ್ಷಕರ ಮರಳಿ ಚಪ್ಪಾಳಿ. ಎಸ್ ಉಜಿರೆ ಕಬಡ್ಡಿ ಉತ್ಸವ 2024 ಬಾಲಕಿಯರ ಪ್ರೌಢಶಾಲಾ ವಿಭಾಗದಲ್ಲಿ ಚಾಂಪಿಯನ್ ಪಟ್ಟ 2024 ಮುಡಿಗೇರಿಸಿದ ತಂಡ ಟೀಮ್ ಭಗವತಿ ಸಂಕೊಲಿಗೆ. ದ್ವಿತೀಯ
ಸ್ಥಾನದ ವಿಜೇತ ತಂಡ ಸೈಂಟ್ ಮೇರಿಸ್ ಮರ್ದಾಳ. ಪುರುಷರ ಕಬಡ್ಡಿಯ ಸ್ಪರ್ಧೆಗಳಿಗೆ ಬಾಲಕರ ಕಬಡ್ಡಿಯ ಸ್ಪರ್ಧೆಗಳಿಗೆ ತಂಡಗಳು ಬರಬೇಕು. ಪ್ರಸ್ತುತ 6ನೇ ಸ್ಪರ್ಧೆಗಳಿಗೆ ಕರೆಯನ್ನು ರವಾನಿಸಿಕೊಂಡಿದ್ದೇವೆ. ಎಸ್ಡಿಎಂ ಬೆಲಾಲು ತಂಡಗಳು ಪ್ರೌಢಶಾಲಾ ವಿಭಾಗದ ಬಾಲಕರ ಕಬಡ್ಡಿಯ ಸ್ಪರ್ಧೆ. ಎಸ್ಡಿಎಂ ಬೆಲಾಲ್ ಬನ್ನಿ. ಬಾಲಕರ ಕಬಡ್ಡಿಯ ಸ್ಪರ್ಧೆಗಳಿಗೆ ಎಸ್ಡಿಎಂ ಬೆಲಾಲು ಅಂಕಣವನ್ನು ಪ್ರವೇಶ ಮಾಡಿ. ಆತಿಥ್ಯಯ ಉಜಿರೆಯ ಪರಿಸರದ ಆತಿಥ್ಯಯ ಸ್ಥಳೀಯ ತಂಡ ಒಳಬರುತ್ತಾ ಇದೆ. ಎಸ್ಡಿಎಂ ಬೆಲಾಲ್ ಎದುರಾಳಿ ತಂಡ ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲಾ. ಉಚ್ಚಿಲ ಬೋವಿ ಟೀಮಲ್ಲಿದ್ದೀರಾ? ಉಚ್ಚಿಲ ಬೋವಿ ಎದುರಾಳಿ ತಂಡ ಬರುತ್ತಾ ಇದೆ. ಎಸ್ಡಿಎಂ ಬೆಲಾಲ್ಗೆ ಟಕ್ಕರಿದ ಅದ್ವಿತೀಯ ಕಬಡ್ಡಿ ತಾರೆಗಳ ಸಮಗಮಗಳ ನಿಲುವುಗಳಲ್ಲಿಗೆ ಉಜಿರೆ ಕಬಡ್ಡಿ ಉತ್ಸವ 2024 6ನೇ ಪಂದ್ಯಾಕೂಟದ ದ್ವಿತೀಯ ತಂಡ ಟೀಮ್ ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲಾ.